ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರ ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿದ್ದು, ಇಲ್ಲಿ ಕನ್ನಡ, ತಮಿಳು ಹಾಗೂ ತೆಲುಗು ಭಾಷಿಗರು ದಶಕಗಳಿಂದಲೂ ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ. ಈ ಬಾರಿಯ ಸಂಕ್ರಾಂತಿ ಆಚರಣೆಯು ಬಹುಭಾಷಾ ಮತ್ತು ಬಹುಧರ್ಮೀಯ ಅಸ್ಮಿತೆಯನ್ನು ಎತ್ತಿಹಿಡಿದಿದೆ. ಸಂಕ್ರಾಂತಿ ಹಬ್ಬವನ್ನು ಕೇವಲ ಒಂದು ಧರ್ಮದ ಹಬ್ಬವನ್ನಾಗಿ ಆಚರಿಸದೆ ಇಡೀ ನಗರದ ಸೌಹಾರ್ದತೆ ಮತ್ತು ಐಕ್ಯತೆಯ ಸಂಕೇತವಾಗಿ ಆಚರಿಸಲಾಗಿದೆ. ಮನೆಗಳ ಮುಂದೆ ರಂಗೋಲಿಯ ಚಿತ್ತಾರ ಬಿಡಿಸಿ ಕಬ್ಬನ್ನು ಒಪ್ಪ ಓರಣವಾಗಿ ನಿಲ್ಲಿಸಿ ಮನೆಗಳ ಮುಂದೆ ಮಹಿಳೆಯರು ಸಾಮೂಹಿಕವಾಗಿ ಪೊಂಗಲ್ ತಯಾರಿಸಿ ಸಂಭ್ರಮಿಸಿದರು. ಸಾಮರಸ್ಯ ಮತ್ತು ಐಕ್ಯತೆಯ ಸಂಕೇತವಾಗಿ ಚರ್ಚ್ಗಳಲ್ಲಿಯೂ ಸಹ ಸಂಕ್ರಾಂತಿಯನ್ನು ಆಚರಿಸಿ ಶುಭಾಶಯ ಕೋರಿದರು. ಸಾಮರಸ್ಯ ಮತ್ತು ವಿಶ್ವಮಾನದ ಸಂದೇಶ ಸಾರಿದ ತಮಿಳು ಸಾಹಿತ್ಯದ ವಿಶ್ವಕವಿ ಹಾಗೂ ಸಂತ ತಿರುವಳ್ಳೂರ್ ಅವರ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ದೂರದರ್ಶನದೊಂದಿಗೆ ಕೆಜಿಎಫ್ ನಿವಾಸಿ ತಂಗವೇಲು, ಎಲ್ಲ ಧರ್ಮೀಯರು ಸಂಕ್ರಾಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಸೌಹಾರ್ದತೆಯಿಂದ ಆಚರಿಸಲಾಯಿತು ಎಂದರು. ಮಾಡ್ತಾ ಬಂದಿರ್ತೀವಿ ಸೌಹಾರ್ದತೆಯಿಂದ. ಕ್ರಿಸ್ಮಸ್ ಹಬ್ಬ ಮಾಡೋರ ಜೊತೆ ಇವರೆಲ್ಲ ನಾವೆಲ್ಲ ಸೇರ್ಕೊಳ್ತೀವಿ. ಈ ಪೊಂಗಲ್ ಸಂಕ್ರಾಂತಿ ಹಬ್ಬ ಮಾಡೋರು ಅದರ ಜೊತೆಯಲ್ಲೇ ಇವಾಗ ಕ್ರೈಸ್ತರು, ಮುಸಲ್ಮಾನರು, ಬೇರೆ ಧರ್ಮದವರು ಎಲ್ಲರೂ ಕೂಡ ಧರ್ಮ ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಿಂದ ಐಕ್ಯತೆಯಿಂದ ಈ ಪೊಂಗಲ್ ಸಂಕ್ರಾಂತಿ ಹಬ್ಬ ಕೂಡ ಮಾಡ್ತೀವಿ. ಮತ್ತೋರ್ವ ನಿವಾಸಿ ಪೂಜಾ, ಪ್ರತಿ ವರ್ಷದಂತೆ ಮನೆ ಮನೆಯಲ್ಲಿ ಪೊಂಗಲ್ ತಯಾರಿಸಿ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಎಂದರು. ಸಂತೋಷವಾಗಿ ಎಲ್ಲರೂ ಇದನ್ನು ಸೆಲೆಬ್ರೇಷನ್ ಮಾಡ್ತಾರೆ. ವರ್ಷ ಈ ವಿಶೇಷವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ರಂಗೋಲಿ ಹಾಕ್ತೀವಿ, ಮತ್ತು ಅಕ್ಕಿ ಬೆಲ್ಲ ಎಲ್ಲ ಹಾಕಿ ಮತ್ತು ಕಬ್ಬು ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ ಸಂಪ್ರದಾಯ ಪ್ರಕಾರ ಎಲ್ಲನೂ ಮಾಡ್ತೀವಿ. ಕೆಜಿಎಫ್ ಜೈನ್ ಕಾಲೇಜಿನ ಕನ್ನಡ ಉಪನ್ಯಾಸಕ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್, ಸಂಕ್ರಾಂತಿ ಹಬ್ಬವು ಸಮಗ್ರ ನಾಡಿನ ಐಕ್ಯತೆಯನ್ನು ಸೂಚಿಸುತ್ತದೆ ಎಂದು ಹೇಳಿದರು. ತಯಾರಿಸೋದೊಂದು ಕಡೆ ಆದರೆ ಹಂಚೋದೊಂದು ಕಡೆ, ಅಲ್ಲಿ ಸಂಭ್ರಮ ನೋಡ್ಬೇಕು ನೀವು. ರಂಗೋಲಿ ಇದು ಸಮಗ್ರ ಭಾರತದ ಅಥವಾ ಸಮಗ್ರ ನಾಡಿನ ಸಂಸ್ಕೃತಿಯನ್ನು, ಏಕತೆಯನ್ನು ಸೂಚಿಸುತ್ತೆ. ರಂಗೋಲಿಯನ್ನು ಬಿಟ್ಟು ಪ್ರಸಾದವನ್ನು ಮಡಿಕೆಗಳಲ್ಲಿ ತುಂಬಿಕೊಂಡು ಎಲ್ರಿಗೂ ಹಂಚೋದಿದೆಯಲ್ಲ, ಎಷ್ಟು ಜನ ಸಮಗ್ರವಾಗಿ ನೋಡೋದು, ಇದನ್ನು ಸಮಷ್ಟಿ ಅಂತ ಕರಿತೀವಿ.